ಯಲಹಂಕ ವಿಧಾನಸಭಾ ಕ್ಷೇತ್ರದ ಎಸ್ಸಿ ಮೋರ್ಚಾ ವತಿಯಿಂದ 135ನೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಹಾಗೂ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ ರಾಮ್ ಅವರ 119ನೇ ಜಯಂತ್ಯೋತ್ಸವವನ್ನು ಮಾಗಡಿ ಸರ್ಕಾರ ಶಾಲಾ ಆವರಣದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಸಾವಿರಾರು ಕಾರ್ಯಕರ್ತರು, ಅಭಿಮಾನಿಗಳು ಹಾಗೂ ಸ್ಥಳೀಯರು ಭಾಗವಹಿಸಿ ಸಂಭ್ರಮಿಸಿದರು ಕೂಡ. ಇನ್ನು ಕಾರ್ಯಕ್ರಮವನ್ನು ಕೇಂದ್ರ ಸಚಿವರಾದಂತಹ ನಾರಾಯಣಸ್ವಾಮಿ, ಬಿಜೆಪಿ ಮುಖಂಡ ಸಿಟಿ ರವಿ ಹಾಗೂ ಶಾಸಕ ಎಸ್ಆರ್ ವಿಶ್ವನಾಥ್ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಗಳಿಗೆ ಪುಷ್ಪ ನಮನವನ್ನು ಸಲ್ಲಿಸಿ ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಈ ವೇಳೆ ಅಲೋಕ್ ವಿಶ್ವನಾಥ್, ಮಂಡಲ ಅಧ್ಯಕ್ಷ ರಾಮಮೂರ್ತಿ, ಎಸ್ಎನ್ ರಾಜಣ್ಣ ಮತ್ತು ಕೊಲ್ಲಿಗಾನಹಳ್ಳಿ ವೆಂಕಟೇಶ್, ಚೊಕ್ಕನಹಳ್ಳಿ ವೆಂಕಟೇಶ್, ನರಸಿಗೌಡ, ಸೈದಾಮಿಪಾಳ್ಯ ರಮೇಶ್, ಮಂಜುಳಾ ಮಹೇಂದರ್ ಮತ್ತು ಸರಸ್ವತಿ ಮಾಯಣ್ಣ ಅಧ್ಯಕ್ಷರು, ಪುಷ್ಪ ಮಂಜುನಾಥ್, ಎಸ್ಸಿ ಮೋರ್ಚಾ ಶ್ರೀನಿವಾಸಯ್ಯ, ಮುನಿರಾಜು, ಜಯರಾಮ್, ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ತಮ್ಮನಹಳ್ಳಿ ಮಂಜುನಾಥ್, ಎಸ್ಸಿ ಮೋರ್ಚಾ ಪದಾಧಿಕಾರಿಗಳು, ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಯಲಹಂಕ ವಿಧಾನಸಭಾ ಕ್ಷೇತ್ರ, ಯಲಹಂಕ ಗ್ರಾಮಾಂತರ ಮಂಡಲ ಎಸ್ಸಿ ಮತ್ತು ಎಸ್ಟಿ ಮೋರ್ಚಾದ ವತಿಯಿಂದ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಕಾರ್ಯಕ್ರಮವನ್ನು ಭವ್ಯ ಮೆರವಣಿಗೆಯೊಂದಿಗೆ ಈ ಕ್ಷೇತ್ರದ ಸನ್ಮಾನ್ಯ ಶಾಸಕರು, ಅಭಿವೃದ್ಧಿ ಹರಿಕಾರರು, ಸಂಘಟನಾ ಚತುರರು ಆದಂಥ ಸನ್ಮಾನ್ಯ ಎಸ್ಆರ್ ವಿಶ್ವನಾಥ್ರವರ ಆದಿಯಾಗಿ ರಾಜ್ಯ ಸರ್ಕಾರದ ಮಾಜಿ ಸಚಿವರು, ಹಿಂದೂ ಹುಲಿ ಎಂದು ಎನಿಸಿಕೊಂಡಿರುವ ಸನ್ಮಾನ್ಯ ಶ್ರೀ ಸಿಟಿ ರವಿಯವರ ಆದಿಯಾಗಿ, ಸನ್ಮಾನ್ಯ ಎ ನಾರಾಯಣಸ್ವಾಮಿಯವರ ಆದಿಯಾಗಿ ಭವ್ಯ ಮೆರವಣಿಗೆಯೊಂದಿಗೆ ಈ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಸಿಟಿ ರವಿಯವರು ಬಹಳ ಉತ್ತಮವಾಗಿ ಈ ಯಲಹಂಕ ಗ್ರಾಮಾಂತರ ಮಂಡಲದ ಕಾರ್ಯಕರ್ತರಿಗೆ ಭಾಳ ಒಳ್ಳೆಯ ಶುಭ ಸಂದೇಶಗಳನ್ನು, ಭಾಳ ಒಳ್ಳೆಯ ವಿಚಾರಗಳನ್ನು, ಅಂಬೇಡ್ಕರ್ ಅವರ ಬುದ್ಧನ ಹಾದಿಯಾಗಿ, ಅಂಬೇಡ್ಕರ್ ಆದಿಯಾಗಿ, ಬಸವಣ್ಣನ ಆದಿಯಾಗಿ ವಿಚಾರಗಳನ್ನು ಅವರು ವೇದಿಕೆ ಮೇಲೆ ಹಂಚಿಕೊಂಡ್ರು. ಕಾರ್ಯಕರ್ತರು ಭಾಳ ಶೋದ್ಗಾರದಿಂದ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಕಾರ್ಯಕ್ರಮ ಮುಗಿಯುವವರೆಗೂ ಕೂತು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಕಾರ್ಯಕ್ರಮವನ್ನು ಯಶಸ್ಸನ್ನು ಮಾಡಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಯಲಹಂಕ ಕ್ಷೇತ್ರದಿಂದ ಪ್ರತಿ ಗ್ರಾಮಗಳಿಂದ ಕಾರ್ಯಕರ್ತ ಬಂಧುಗಳು, ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಉದ್ದೇಶ ಇಷ್ಟೇ, ಇಲ್ಲಿ ಕೇವಲ ದಲಿತ ವರ್ಗದವರು ಮಾತ್ರ ಅಂಬೇಡ್ಕರ್ ಜಯಂತಿ ಮಾಡಬೇಕು, ಬಾಬು ಜಗಜೀವನ್ ರಾಮ್ ಜಯಂತಿ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಎಲ್ಲ ವರ್ಗದ ಜನರು ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿ, ಪ್ರೋತ್ಸಾಹಿಸಿ, ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಕ್ಷೇತ್ರದ ಶಾಸಕರು ಬಹಳ ಎಲ್ಲ ವರ್ಗದ ಜನರನ್ನು ಬಹಳ ಪ್ರೀತಿಯಿಂದ ಕಾಣ್ತಾ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ಸು ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮವೂ ಸಹ ಭಾಳ ಉತ್ತಮ ರೀತಿಯಲ್ಲಿ ಯಶಸ್ಸನ್ನು ಮಾಡಲಿಕ್ಕೆ ಮೂಲ ಕಾರಣಕರ್ತರಾಗಿದ್ದಾರೆ. ಹೆಸರುಘಟ್ಟ ಹೋಬಳಿ, ದಾಸನಪುರ ಹೋಬಳಿ ಸಾಕಷ್ಟು ಮುಖಂಡರುಗಳು ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಪ್ರೋತ್ಸಾಹ, ಸಹಕಾರ ಮತ್ತು ಭಾಗವಹಿಸಿ ಎಲ್ಲ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿದ್ದಾರೆ. ಅವರಿಗೆ ನಾನು ಈ ಮೂಲಕ ಗ್ರಾಮಾಂತರ ಮಂಡಲ ಎಸ್ಸಿ ಮೋರ್ಚಾ ವತಿಯಿಂದ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಉಪಪ್ರಧಾನಿಗಳಾದಂಥ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಮಾನ್ಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ ರವರ ನೇತೃತ್ವದಲ್ಲಿ ನಾವೆಲ್ಲ ತೀರ್ಮಾನವನ್ನ ತೆಗೆದುಕೊಂಡ್ವಿ. ಕಳೆದ ಒಂದು 15 ದಿನಗಳ ಹಿಂದೆ ಕಾರ್ಯಕ್ರಮವನ್ನ ಕೇವಲ ಜಾಥಾ ಮತ್ತೆ ಮೆರವಣಿಗೆಗೆ ಸೀಮಿತಗೊಳಿಸದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಗೂ ಜಗಜೀವನ್ ರಾಮ್ ರವರ ಆದರ್ಶಗಳನ್ನ ಕಾರ್ಯಕರ್ತರಲ್ಲಿ ಮೈಗೂಡಿಸ್ಕೊಳ್ಳಿಕ್ಕೆ ಕಾರಣಕರ್ತವಾಗುವಂತ ಅಂಶಗಳನ್ನ ವೇದಿಕೆ ಮುಖಾಂತರ ಬಂದಂತ ಅತಿಥಿಗಳಿಂದ ಮಾತನಾಡಿಸಿ ಕಾರ್ಯಕರ್ತರಲ್ಲಿ ಏನು ಅಂಬೇಡ್ಕರ್ ಅವರ ವಾದಗಳಿದೆ, ಅಂಬೇಡ್ಕರ್ ಅವರ ಶ್ರಮ ಇದೆ ಈ ಭಾರತವನ್ನ ಕಟ್ಟೋದ್ರಲ್ಲಿ, ಸಂವಿಧಾನದ ರಚನೆಯಲ್ಲಿ ಅವರ ಶ್ರಮ ಏನಿದೆ, ದೀನ ದಲಿತರ ಉದ್ಧಾರಕ್ಕೆ ಅವರ ಶ್ರಮ ಏನಿದೆ, ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ ನಾವು ಯಾವ ರೀತಿ ಕೆಳವರ್ಗದ ಜನಗಳ ಜೊತೆ ನಡ್ಕೊಳ್ಬೇಕು, ಯಾವ ರೀತಿ ಅವರನ್ನ ನಾವು ಮುಖ್ಯವಾಹಿನಿಗೆ ತರಲಿಕ್ಕೆ ಯಾವ ರೀತಿ ನಾವು ಶ್ರಮ ಹಾಕಬೇಕು,
ತನ್ಮೂಲಕ ಭಾರತೀಯ ಜನತಾ ಪಾರ್ಟಿಯನ್ನ ಬಹಳವಾಗಿ ಯಲಹಂಕ ಕ್ಷೇತ್ರದಲ್ಲಿ ಬೆಂಬಲಿಸ್ತಿರ್ತಕ್ಕಂಥ ದಲಿತ ಸಮುದಾಯ, ಹಿಂದುಳಿದ ವರ್ಗದ ಸಮುದಾಯ ಏನಿದೆ, ಅವರ ಹಕ್ಕುಗಳಿಗೆ ನಾವು ಯಾವ ರೀತಿ ಮನ್ನಣೆ ಕೊಡಬೇಕು, ಮತ್ತೆ ನಾವು ಅವರನ್ನ ಮುಖ್ಯವಾಹಿನಿಯಲ್ಲಿ ತರೋದಕ್ಕೆ ನಾವು ಕೈಗೊಳ್ಳಬೇಕಾದಂತ ಕ್ರಮಗಳೇನು, ಈ ಎಲ್ಲ ಒಂದು ಸಂದೇಶವನ್ನ ಕಾರ್ಯಕರ್ತರ ಮಟ್ಟದಲ್ಲಿ, ಮುಖಂಡರ ಮಟ್ಟದಲ್ಲಿ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಬಹಳ ಅರ್ಥಪೂರ್ಣವಾಗಿ ಮಾಡಿದೀವಿ. ಮಾನ್ಯ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ರವರು ಬಹಳ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಆಸಕ್ತಿ ತಗೊಂಡಿದ್ದಾರೆ. ನಮ್ಮ SC ಮೋರ್ಚಾ ಕಳೆದ 15 ದಿನಗಳಿಂದ ಬಹಳ ಎಫರ್ಟ್ ಹಾಕಿದೆ. ಅದೇ ರೀತಿ ಎಲ್ಲ ಮೋರ್ಚಾಗಳು ಕೂಡ ಇದಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾವೆ. ಗ್ರಾಮಾಂತರ ಮಂಡಲ ಸಮಿತಿ ಸದಾ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೋತ್ಸಾಹವನ್ನ ನೀಡಿದೆ.